ದಾನಗಳಲ್ಲಿ ಅತಿ ಶ್ರೇಷ್ಠ ಯಾವುದು ಎಂಬ ಪ್ರಶ್ನೆಗೆ ಇನ್ನೂ ಸೂಕ್ತ ಉತ್ತರ ಸಿಕ್ಕಿಲ್ಲ. ಏಕೆಂದರೆ ವಿದ್ಯಾದಾನದಿಂದ ಮನುಷ್ಯ ವಿವೇಕಿಯಾಗಿ ಬಾಳುವೆ ನಡೆಸುತ್ತಾನೆ. ರಕ್ತದಾನದಿಂದ ಮನುಷ್ಯನ ಜೀವ ಉಳಿಯುತ್ತದೆ. ನೇತ್ರದಾನದಿಂದ ಅಂಧರ ಬಾಳಿಗೆ ದೃಷ್ಟಿ ನೀಡುವಂತಾಗುತ್ತದೆ. ಅಂಗಾಂಗ ದಾನದಿಂದಲೂ ಮನುಷ್ಯನ ಜೀವ ಉಳಿಯುತ್ತದೆ. ಹಾಗೆಯೇ ಈ ದಾನಗಳಲ್ಲಿ ಬಹಳ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದೆ ಅದೇ ಅನ್ನದಾನ. ಹಸಿದವರಿಗೊಂದು ತುತ್ತು ನೀಡುವ ಈ ಮಹತ್ ಕಾರ್ಯವನ್ನ ಸಾಮಾಜಿಕ ಅನೇಕ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಮಾಡಿಕೊಂಡು ಬರುತ್ತಿರುವುದನ್ನು ಕಾಣುತ್ತೇವೆ. ಹಸಿದವರಿಗೊಂದು ತುತ್ತು ದೇಹ ಹೊತ್ತಿರುವ ಶಿವಮೊಗ್ಗದ ಸ್ನೇಹ ಬಳಗ ಪ್ರತಿ ಭಾನುವಾರ ಮಧ್ಯಾಹ್ನ 12:30ಕ್ಕೆ ತುತ್ತು ಬಡಿಸುವ ಪುಣ್ಯದ ಕಾರ್ಯ ಮಾಡುತ್ತಿದೆ. ಶಿವಮೊಗ್ಗದಲ್ಲಿ ದಾನಿಗಳಿಗೆ ಬರವಿಲ್ಲ. ಅನೇಕ ಮಹನೀಯರು ಈ ಪುಣ್ಯದ ಕಾಯಕಕ್ಕೆ ಕೊಡುಗೆ ನೀಡಿ ಬೆಂಬಲ ನೀಡುತ್ತಿದ್ದಾರೆ. ಈ ಕಾರ್ಯ ಆರಂಭಿಸಿ ಇನ್ನೇನು 52ನೇ ಭಾನುವಾರಕ್ಕೆ ಕಾಲಿಡಲಿದೆ. ವಾರ್ಷಿಕೋತ್ಸವದ ಸಾರ್ಥಕ ಭಾವವನ್ನ ಬಳಗದ ಮಿತ್ರರು ಹೊಂದಿದ್ದಾರೆ. ಶಿವಮೊಗ್ಗದ ಸ್ನೇಹ ಬಳಗದ ಮುಂಚೂಣಿಯಲ್ಲಿ ನಗರಗದ್ದೆ ಶ್ರೀನಾಥ್ ನಮಗೆ ಕಂಡು ಬಂದರು. ಸ್ನೇಹ ಬಳಗ ಸುಮಾರು 8-10 ಜನ ಮಿತ್ರರು ಸೇರ್ಕೊಂಡು ಶುರು ಮಾಡುವಂತ ಒಂದು ಸಣ್ಣ ಕೆಲಸ. 51 ವಾರಗಳಾಯಿತು. ಪ್ರತಿ ಭಾನುವಾರ ಬಂದು ನಾವು ಇಲ್ಲಿ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಜನಗಳಿಗೆ ಹಸಿದವರಿಗೆ ಊಟ ಕೊಡ್ತಾ ಇದ್ದೀವಿ. ಪ್ರಸಾದ ಅನ್ನುವಂಥ ಒಂದು ಯೋಜನೆ ನಾವು ಮಿತ್ರರು ಸೇರಿ ಮಾಡಿರೋದು. ಈ ಕೆಲಸವನ್ನು ನೋಡಿ ನಮ್ಮ ಜೊತೆ ಅನೇಕರು, ನಿಮ್ಮಂತ ಅನೇಕರು ಸೇರ್ಕೊಂಡಿದ್ದಾರೆ. ಮೊದಲು 6-7 ಜನ ಇದ್ದಿದ್ದು ಈಗಾಗಲೇ 14-15 ಜನದ ಗುಂಪಾಗಿದೆ. 51 ವಾರಗಳಲ್ಲಿ ಸುಮಾರು 30 ವಾರಗಳು ನಮಗೆ ದಾನಿಗಳು ದುಡ್ಡು ಕೊಟ್ಟು ಸಹಕರಿಸಿದ್ದಾರೆ. ಉಳಿದ ಖರ್ಚನ್ನು ನಾವೇ ಸ್ನೇಹಿತರು ಭರಿಸಿದ್ದೀವಿ. ಈ ಒಂದು ಯೋಜನೆಯನ್ನು ನಿರಂತರವಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಮುಂದಿನ 3ನೇ ತಾರೀಕು, ಆಗಸ್ಟ್ 3ನೇ ತಾರೀಕು ಇದಕ್ಕೆ 1 ವರ್ಷ ಆಗುತ್ತೆ. ಒಂದು ವಾರ್ಷಿಕೋತ್ಸವವನ್ನು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆದು ಮಾಡೋಣ ಅಂತಿದ್ದೀವಿ. ದಯಮಾಡಿ ತಾವೆಲ್ಲ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು ಮತ್ತು ಈ ಕೆಲಸದಿಂದ ತಾವು ಸಾಧ್ಯವಾದಷ್ಟು ತಮ್ಮ ಏರಿಯಾಗಳಲ್ಲಿ ಇದನ್ನು ಶುರು ಮಾಡಬೇಕು ಅಂತ ವಿನಂತಿಸ್ತೇವೆ.